ಹರೇ ಕೃಷ್ಣ. ನನ್ನ ಹೆಸರು ಜಯಲಕ್ಷ್ಮಿ ಟಿ ದಾಸರಹಳ್ಳಿಯಿಂದ. ಇವತ್ತು ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ. ನಾವು ಪೂಜೆಗಳಲ್ಲಿ, ನೈವೇದ್ಯಗಳಲ್ಲಿ ಮತ್ತು ಹಬ್ಬದ ದಿನಗಳಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸೋದಿಲ್ಲ. ಕಾರಣ, ಹಿಂದೆ ಸಮುದ್ರ ಮಂಥನವನ್ನು ಮಾಡುವಾಗ ಶ್ರೀಹರಿ ಅಮೃತ ಕಳಶವನ್ನು ಪಡಿತಾನೆ. ಅದನ್ನು ಹಂಚಲಿಕ್ಕೆ ತಾನು ಮೋಹಿನಿಯ ರೂಪವನ್ನು ಧರಿಸಿ ದೇವತೆಗಳನ್ನೆಲ್ಲ ಒಂದು ಸಾಲಿನಲ್ಲಿ ಕೂರಿಸಿ ಅಮೃತವನ್ನು ಹಂಚುತ್ತಿರ್ತಾನೆ. ಅಸುರರಲ್ಲಿ ಒಂದಿಬ್ಬರು, ರಾಹು ಮತ್ತು ಕೇತುಗಳಿಗೆ ಈ ವಿಷಯ ಗೊತ್ತಾಗುತ್ತೆ. ಶ್ರೀಹರಿ ಅಸುರರಿಗೆಲ್ಲರಿಗೂ, ರಾಕ್ಷಸರಿಗೆಲ್ಲ ಮೋಸ ಮಾಡ್ತಿದ್ದಾನೆ ಅಂತ ಹೇಳಿ ಏನಾದರೂ ಮಾಡಿ ಆತನಿಂದ ಅಮೃತವನ್ನು ಪಡ್ಕೋಬೇಕು ಅಂತ ಹೇಳಿ ಆ ದೇವತೆಗಳ ಸಾಲಿನಲ್ಲಿ ಬಂದು ಕೂತ್ಕೊತಾರೆ. ಶ್ರೀಹರಿ ಮೈಮರೆತು ಅವ್ರಿಗೆ ಕೂಡ ಅಮೃತವನ್ನು ಕೊಟ್ಬಿಡ್ತಾನೆ. ಆ ಅಮೃತ ಅವರ ಬಾಯೊಳಗೆ ಹೋಗ್ತಿದ್ದಂಗೆ ವಿಷಯವನ್ನು ತಿಳಿದು ಆ ಥರ ಸುದರ್ಶನ ಚಕ್ರದಿಂದ ರಾಹು ಮತ್ತು ಕೇತುಗಳ ತಲೆಯನ್ನು ಕತ್ತರಿಸಿಬಿಡ್ತಾರೆ. ಆದರೆ ಅಮೃತದ ಬಿಂದು ಅವರ ಗಂಟಲಿನಿಂದ ಒಳಗಡೆಗೆ ಹೋಗಿರಲ್ಲ, ಅಂದರೆ ಹೊಟ್ಟೆ ಸೇರಿರಲ್ಲ. ಕೇವಲ ಅದು ನಾಲಿಗೆಯಲ್ಲಿ ಮಾತ್ರನೇ ಬಿದ್ದಿರುತ್ತೆ. ಅಷ್ಟರೊಳಗಡೆ ಶ್ರೀಹರಿ ಅವರ ತಲೆಯನ್ನು ಕತ್ತರಿಸಾಕಿರ್ತಾನೆ. ಈಗ ಆ ತಲೆ ಕತ್ತರಿಸಿರೋದು ಅಮೃತ ಬಿಂದುವಿನ ಸಮೇತ ಭೂಮಿ ಮೇಲೆ ಬಂದುಬಿಡುತ್ತೆ. ಆ ಭೂಮಿ ಮೇಲೆ ಬಿದ್ದಂತಹ ಅಮೃತದ ಬಿಂದುವೇ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯಾಗಿ ಹುಟ್ಟಿತು. ಈ ಈರುಳ್ಳಿ ಬೆಳ್ಳುಳ್ಳಿಗೂ ಅಪಾರವಾದಂತಹ ಔಷಧೀಯ ಗುಣಗಳಿದೆ. ಯಾಕೆಂದರೆ ಅದರಲ್ಲಿ ಅಮೃತದ ಒಂದು ಶಕ್ತಿ ಇರೋದರಿಂದ ಕೆಲವು ಈ ಔಷಧೀಯ ಗುಣಗಳಿಂದ ನಾನಾ ರೋಗಗಳು ವಾಸಿಯಾಗ್ಬಿಡುತ್ತೆ. ಆದರೆ ಇದು ಪೂಜೆಯಲ್ಲಿ ಅರ್ಹತೆಯನ್ನು ಪಡ್ಕೊಂಡಿಲ್ಲ. ಕಾರಣ, ಇದು ಒಬ್ಬ ರಾಕ್ಷಸರ ಎಂಜಲಾಗಿರುತ್ತೆ. ಅಂದರೆ ಅವರ ಬಾಯಿನಲ್ಲಿ ಸೇರಿ ಮತ್ತೆ ಕೆಳಗಡೆ ಬಿದ್ದಿರೋದ್ರಿಂದ ಅದು ಎಂಜಲಾಗಿರುತ್ತೆ. ಆದ್ದರಿಂದನೇ ಅದನ್ನು ನೈವೇದ್ಯಕ್ಕೆ ಸ್ವೀಕಾರ ಮಾಡೋದಿಲ್ಲ. ಅದಲ್ಲದೆ ಈ ಒಂದು ಈರುಳ್ಳಿ ಬೆಳ್ಳುಳ್ಳಿಯನ್ನು ತಿನ್ನೋದ್ರಿಂದ ನಮ್ಮಲ್ಲಿ ಕೂಡ ವ್ಯಕ್ತಿ ಬಲಶಾಲಿ ಆಗ್ತಾನೆ, ಬಲಾಢ್ಯನಾಗ್ತಾನೆ. ಯಾರು ಇದನ್ನು ಸೇವನೆ ಮಾಡ್ತಾರೋ ಅವರು ಬಲಾಢ್ಯರಾಗ್ತಾರೆ, ಬಲಶಾಲಿಗಳಾಗ್ತಾರೆ. ಅದಲ್ಲದೆ ಅವ್ರ ಜೊತೆಗೆ ರಾಕ್ಷಸೀಯ ಗುಣಗಳನ್ನು ಕೂಡ ಅವರಲ್ಲಿ ಹುಟ್ಟುತ್ತೆ, ಅದು ಮನೆ ಮಾಡಿಕೊಳ್ಳುತ್ತೆ. ಹಾಗಾಗಿ ಸಾತ್ವಿಕ ಪದಾರ್ಥಗಳಲ್ಲಿ ನಾವು ಇವೆರಡನ್ನು ಬಳಸೋದಿಲ್ಲ. ಹರೇ ಕೃಷ್ಣ.